ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮತ್ತೊಂದು ರೆಸಿಪಿಯೊಂದಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಕೊನೆವರೆಗೂ ನೋಡ್ತಾ ಇರಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವಕಾಡೋನ ನಾನು ಇಂಡಿಯನ್ ಸ್ಟೈಲಲ್ಲಿ ಈ ರೀತಿಯಾಗಿ ಪೀಲ್ ಮಾಡಿಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಸ್ಮೂತಾಗಿದೆ, ಬೆಣ್ಣೆ ಥರ ಇದೆ. ಕಟ್ ಮಾಡಲಿಕ್ಕೂ ಇಷ್ಟಪಡುತ್ತೆ. ಸಣ್ಣ ಮಕ್ಕಳ ಥರ ಆಟ ಆಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಕಟ್ ಮಾಡೋದಕ್ಕೆ ಎಂಜಾಯ್ ಮಾಡ್ತಾ ಕಟ್ ಮಾಡ್ಬೋದು ಈ ರೀತಿಯಾಗಿ. ಇಲ್ಲ ನಾವೇನು ಮಾಡ್ಬೋದು, ಫಾರಿನ್ ಸ್ಟೈಲಲ್ಲಿ ಏನಾದರೂ ಕಟ್ ಮಾಡಬೇಕಿದ್ರೆ ಈ ರೀತಿಯಾಗಿ ಕಟ್ ಮಾಡ್ಕೊಂಬಿಟ್ಟು ಒಳಗಿನ ಬೀಜ ತೆಗೆದುಬಿಟ್ಟು ಈ ರೀತಿಯಾಗಿ ಸ್ಟೈಲಿಶ್ ಆಗಿ ಕಟ್ ಮಾಡಿಬಿಟ್ಟು ಇದನ್ನು ಪೀಲ್ ಔಟ್ ಮಾಡ್ಕೊಂಬಿಟ್ಟು ಒಳಗಿಂದ ಏನಿದೆ ಅಲ್ಲ ಅದನ್ನು ಯೂಸ್ ಮಾಡ್ಕೊಬೇಕಾಗುತ್ತೆ ಪಲ್ಪು. ಸೊ ಇದು ತುಂಬ ಕ್ರಿಮಿ ಆಗಿತ್ತು, ಮಜಾ ಇತ್ತು ಕಟ್ ಮಾಡೋಕ್ಕೂ ಕೂಡ. ಸೊ ಈ ರೀತಿಯಾಗಿ ಸ್ಮೂತಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಎಷ್ಟು ಸ್ಮೂತಾಗಿ ಮಾಡ್ಕೊತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ನೀವು ಒಂದು ಅರ್ಧ ನಿಂಬೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಸೊ ಅರ್ಧ ನಿಂಬೆಹಣ್ಣು ಹುಳಿಗೆ ಬೇಕು. ಅದೇ ರೀತಿಯಾಗಿ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ನಾನು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದಕ್ಕೆ ಸ್ವಲ್ಪ ಖಾರ ಬೇಕಿದ್ರೆ ಖಾರ ಹಾಕ್ಬೋದು. ಇಲ್ಲ ಅಂದರೆ ನಾನು ಒಂದು ಸ್ವಲ್ಪ ಮೆಣಸಿದೆಲ್ಲ ಮೆಣಸಿನ ಪುಡಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಇದೇ ರೀತಿಯಾಗಿ ತಿನ್ಬೋದು. ಇಲ್ಲ ಇದಕ್ಕೆ ಬೇಕು ಅಂದರೆ ಆನಿಯನ್ನು ಟೊಮೆಟೊಗಳನ್ನು ಕೂಡ ಇಲ್ಲಿ ನಾವು ಆ್ಯಡ್ ಮಾಡಿಬಿಟ್ಟು ತಿನ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆನಿಯನ್ ಮತ್ತು ಟೊಮೆಟೊ ಹಾಕಿದಾಗ ಕ್ರೀಮಿ ಮತ್ತು ವೆಜಿಟೇಬಲ್ಸು ಬಾಯಿ ಹಚ್ಚಕ್ಕಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅಲ್ಲ ಚಪಾತಿಯಲ್ಲಿ ತಿನ್ನಬೇಕಾದ್ರೆ ನಾನು ಚಪಾತಿ ರೋಲ್ ಮಾಡ್ತಾಯಿದ್ದೀನಿ. ಚಪಾತಿಗೆ ಒಂದು ರೆಡ್ ಚಿಲ್ಲಿ ಆಮೇಲೆ ಗ್ರೀನ್ ಚಿಲ್ಲಿ ಎರಡು ಆ್ಯಡ್ ಮಾಡಿ ಸೊ ಇನ್ನೇಗೇನು ಮಾಡಿದ್ವಲ್ಲ ಪೇಸ್ಟು ಅದನ್ನು ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ ಒಂದು ಚಪಾತಿಗೆ. ಸೊ ಈ ರೀತಿಯಾಗಿ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಸೊ ನಿಮಗೆ ಇಷ್ಟೇ ಬೇಕಿದ್ರೆ ರೋಲ್ ಮಾಡ್ಕೊಂಡು ಮಕ್ಕಳಿಗೆ ಕೊಡ್ಬೋದು. ಇಲ್ಲ ವೆಜ್ಜಸ್ಗಳನ್ನು ತಿನ್ನಿಸ್ಬೇಕು ಮಕ್ಕಳಿಗೆ ಅನಿಸಿದ್ರೆ ಸೊ ನಿಮ್ಗೆ ಹತ್ರ ಏನೇನಿದೆ ಅಲ್ಲ ಆ ವೆಜ್ಜಸ್ಗಳನ್ನು ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಸೊ ಅದನ್ನು ಚೆನ್ನಾಗಿ ನೋಡ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಎಂಜಾಯ್ ಮಾಡ್ತಾರೆ. ಡಿಫ್ರೆಂಟಾಗಿರುತ್ತೆ ತಿನ್ನೋಕ್ಕೂ ಕೂಡ. ಡೈರೆಕ್ಟಾಗಿ ಚಪಾತಿ ಕೊಟ್ಟರೆ ತಿನ್ನಲ್ಲ. ಸೊ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು 3/4 ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮಕ್ಕಳಿಗೆ ಕೂಡ ತಿನ್ನೋಕ್ಕೆ ಕೊಡ್ಬೋದು. ಟಿಫಿನ್ಗೂ ಕೂಡ ನೀವು ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.